ಮೇರಾಯ್. ಇದು ಕಾರ್ತಿಕ್ ಘಟ್ಟ ಮೆನನಿ ಅವರ ಡೈರೆಕ್ಟ್ ಮಾಡಿ ಹನುಮಾನ್ ಖ್ಯಾತಿಯ ತೇಜಸ್ ಸಜ್ಜಾ, ಶ್ರೇಯಾ ಶರಣ್ ಲೀಡ್ ಆಗಿ ಕಾಣಿಸಿಕೊಂಡಿರುವಂತಹ ಸಿನಿಮಾ. ರಿಲೀಸ್ಗೂ ಮುನ್ನ ಒಳ್ಳೆ ಹೈಪ್ ಅನ್ನ ಸಿನಿಮಾ ತಂಡ ಕ್ರಿಯೇಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಅಂಡ್ ಸಣ್ಣ ಬಜ್ ಅನ್ನ ಸಿನಿಮಾ ಹುಟ್ಟಾಕಿತ್ತು ಅಂಡ್ ಆದದ್ದು ಮೇನ್ಲಿ 2 ಕಾರಣಗಳಿಂದ. ಕಾರ್ತಿಕ್ ಅವರ ಟ್ರ್ಯಾಕ್ ರೆಕಾರ್ಡ್ ಚೆನ್ನಾಗಿದೆ. ಕಾರ್ತಿಕೇಯ 1, ಕಾರ್ತಿಕೇಯ 2 ತೆಲುಗು ಅಲ್ಲದೆ ಹಿಂದಿ ಮಾರ್ಕೆಟಲ್ಲೂ ಒಂದು ಡೀಸೆಂಟ್ ಕಲೆಕ್ಷನ್ ಅನ್ನ ಮಾಡಿತು ಅಂಡ್ ಹನುಮಂತ್ ಸಿನಿಮಾದಿಂದ ಎಲ್ಲರನ್ನೂ ಇಂಪ್ರೆಸ್ ಮಾಡಿದ ತೇಜಸ್ ಅವರ ಕಾಂಬೋ ಈ ಬಜ್ ಹುಟ್ಟು ಹಾಕಿಸಿದ್ದು ಕನ್ನಡದಲ್ಲಿ. ಈ ಸಿನಿಮಾದ ನೋಡಿದ ನಮಗೆ ಏನೆಲ್ಲ ಅನಿಸ್ತು, ಏನು ಇಷ್ಟ ಆಯಿತು, ಏನು ಕಷ್ಟ ಆಯಿತು ಎಲ್ಲವನ್ನು ಈ ರಿವ್ಯೂನಲ್ಲಿ ಹೇಳ್ತೀನಿ, ಬನ್ನಿ ನೋಡ್ಕೊಂಡು ಬರೋಣ. ಹಾಯ್ ಡಾರ್ಲಿಂಗ್ಸ್, ವೆಲ್ಕಮ್ ಟು ಮೈ ಒಪಿನಿಯನ್ ಯೂಟ್ಯೂಬ್ ಚಾನಲ್. ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಇಲ್ಲದೆ ಮರೆಯದೆ ಡಿಸ್ಲೈಕ್ ಮಾಡಿ. 9 ಅನೌನ್ಸ್ಮೆಂಟ್ಸ್ ಆಫ್ ಅಶೋಕ್ ಎಂಬ ಗ್ರಂಥದ ಮೇಲೆ ಬೇಸ್ ಆಗಿರುವಂತಹ ಈ ಮೂವಿಗೆ ಡಿಮೋಷನಲ್ ಟಚ್ ಕೂಡ ಇದೆ. ಪ್ಯಾಂಟೀಸ್ ಅಲ್ಲದೆ ಅಡ್ವೆಂಚರ್ ಟಚ್ ಕೂಡ ಇದೆ. ಇಲ್ಲಿ ನಮ್ಮ ನಾಯಕ ಒಬ್ಬ ಸೂಪರ್ ಯೋಧ. ಅವನಿಗೆ ಅಂತಾನೆ ಒಂದಷ್ಟು ವಿಶೇಷ ಶಕ್ತಿಗಳಿದ್ದಾವೆ ಅಂಡ್ ಶಕ್ತಿಗಳಿಗೆ ಒಂದು ಗಟ್ಟಿಯಾದ ಪರ್ಫಾರ್ಮೆನ್ಸ್ ಕೂಡ ಇದೆ. ಇವನು ಈ ಶಕ್ತಿ ಅವನ ಒಳಗಡೆ ಇದೆ ಅಂತ ಅನ್ನುಕೊಳ್ಳೋದು ಹೇಗೆ? ಇಲ್ಲಿಯ ಪರ್ಸನ್ ಏನನ್ನು ಕಾಪಾಡಬೇಕಾಗಿದೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನೀವು ಮೂವಿ ನೋಡಿ ತಿಳ್ಕೊಳ್ಬೇಕು. ಇಲ್ಲಿ ಪಾಸಿಟಿವ್ ಅಂತ ಕವರ್ ಮಾಡಿಕೊಡೋದಕ್ಕೆ ತುಂಬಾನೇ ಅಂಶಗಳಿವೆ. ಆಲ್ಮೋಸ್ಟ್ ಎಲ್ಲವನ್ನು ಚೆನ್ನಾಗಿ ಬ್ಯಾಲೆನ್ಸ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಅದನ್ನು ಎಲ್ಲವನ್ನು ಸಖತ್ತಾಗಿ ಬರ್ಕೊಂಡಿದ್ದಾರೆ ಅಂಡ್ ಅಷ್ಟೇ ಸೂಪರ್ ಆಗಿ ಪರದೆ ಮೇಲೆ ಕೂಡ ತೋರಿಸಿದ್ದಾರೆ. ಇಲ್ಲಿನ ನಿರ್ದೇಶಕರಾದ ಕಾರ್ತಿಕೇಯ ಅವರೇ ಈ ಸಿನಿಮಾದ ಸಿನಿಮಾಗ್ರಾಫರ್. ಆ ವಿಜುವಲ್ VFX ನ ಸ್ಮಾರ್ಟ್ ಆಗಿ ಬಳಸಿಕೊಂಡಿರುವಂತಹ ರೀತಿ ಎಲ್ಲವೂ ಖುಷಿ ಕೊಡುತ್ತೆ. ವಿಶಲ್ ಸಿನಿಮಾ ತುಂಬಾ ಸ್ಟಾರ್ಟಿಂಗ್ ಆಗಿದೆ. ಇರೋದನ್ನೆಲ್ಲ VFX ಅಲ್ಲಿ ಅಥವಾ ಗ್ರೀನ್ ಸ್ಕ್ರೀನ್ ನಲ್ಲಿ ತೆಗೆಯೋ ಬದಲು ಅದನ್ನು ಆದಷ್ಟು ರಿಯಲ್ ಆಗಿ ಅದನ್ನ ಶೂಟ್ ಮಾಡಿ VFX ನಿಂದ ಅದನ್ನ ಎನ್ಹ್ಯಾನ್ಸ್ ಮಾಡಿದ್ದಾರೆ. ಇದು ಖಂಡಿತ ಎಷ್ಟೋ ಬರ್ಗ್ರೇಟ್ ಶೋ ಕಾರ್ಡ್ ಟೈಮ್ ಯೂನಿವರ್ಸ್ ಸಿನಿಮಾಗಳು ನೋಡಿ ಕಳೆದುಕೊಳ್ಳಬೇಕಾದಂತಹ ಒಂದು ವಿಷಯ. ಕಾರ್ತಿಕೇಯ ಅವರ ಸ್ಕ್ರೀನ್ ಮೇಲೆ ಚೆನ್ನಾಗಿ ವಿಜುವಲ್ ಅನ್ನ ಕಟ್ಟಿರೋದು ಅಷ್ಟೇ ಚೆನ್ನಾಗಿ ಇಲ್ಲಿನ ಸ್ಕ್ರೀನ್ ಪ್ಲೇ ಅನ್ನ ಕೂಡ ಕಟ್ಟಿದ್ದಾರೆ. ಇಲ್ಲಿ ಅವರ ಹಿಂದಿನ ಸಿನಿಮಾಗಳ ಟೆಂಪ್ಲೇಟ್ ಜಾಳಕಳ್ಳೆ ಸಿನಿಮಾ ಕಾಣಿಸುತ್ತೆ. ಬಟ್ ಅದನ್ನ ಈ ಕತೆಗೆ ಬ್ಲೆಂಡ್ ಮಾಡಿರುವಂತಹ ರೀತಿ ಚೆನ್ನಾಗಿದೆ. ಕತೆ ಚೆನ್ನಾಗಿ ಬರ್ಕೋಬಹುದು. ಅದರ ವಿಜುವಲ್ ಅನ್ನ ಕೂಡ ಅಚೀವ್ ಮಾಡಬಹುದು. ಬಟ್ ಒಳ್ಳೆ ಪರ್ಫಾರ್ಮೆನ್ಸ್ಗಳನ್ನೇ ಇಲ್ಲಿ ಅಂತ ಅಂದ್ರೆ ಅದು ಆಸ್ ಎ ಹಾಲ್ ಪ್ಯಾಕೇಜ್ ಹಿಂದೆ ಬೀಳುತ್ತೆ. ಬಟ್ ಅದು ಇಲ್ಲಿ ಆಗಿಲ್ಲ. ಪರ್ಫಾರ್ಮೆನ್ಸ್ ಇಲ್ಲಿಂದ ಹೈಲೈಟ್. ಶ್ರೇಯಾ ಶರಣ್ ಅವರು ಒಳ್ಳೆ ಪರ್ಫಾರ್ಮೆನ್ಸರ್. ಈ ಹಿಂದೆ ಎಷ್ಟೋ ಕ್ರೂಜಿಯಲ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದು. ಬಟ್ ರೀಸೆಂಟ್ ಟೈಮ್ಗಳಲ್ಲಿ ಅವರ ಸ್ಕ್ರೋಲ್ಗಳು ಅಂಡರ್ ಲಿಟಿನ್ ಆಗಿ ಇರ್ತಾ ಇದ್ವು. ಆದರೆ ಇದೆಲ್ಲ ಇದಾಗಿಲ್ಲ. ಅವರ ಇಂಪ್ಯಾಕ್ಟ್ ನಿಜವಾಗ್ಲೂ ಹೆಚ್ಚಿದೆ ಅಂಡ್ ತೇಜ ಸಜ್ಜಾ ಅವರ ಪಾತ್ರಕ್ಕೂ ಕೂಡ ಅಷ್ಟೇನೆ. ಕೆರಿಯರ್ ಬಿಗಿನಿಂಗ್ ಅಲ್ಲೇ ತೇಜ ಅವರು ಇಂಥ ಒಳ್ಳೆ ಸಿನಿಮಾಗಳನ್ನ ತಮ್ಮ ಫಿಲ್ಮೋಗ್ರಫಿಯಲ್ಲಿ ಹಾಕಿಕೊಂಡಿದ್ದಾರೆ. ಸಮಯ ಮುಂದಕ್ಕೆ ಹೋದಂತೆಲ್ಲ ಇನ್ನಷ್ಟು ಮೂವೀಸ್ ಪ್ಯಾಕೇಜ್ಗಳು ಅವರ ಬಳಿಗೆ ಬರೋದು ಕನ್ಫರ್ಮ್. ಇಲ್ಲಿ ಇವರ ಹೇಳಬೇಕಾದಂತಹ ಹೊರಟಿರುವ ಕಂಟೆಂಟ್ ಹೊಸದು ಅಂಡ್ ಬಹಳ ಜನಕ್ಕೆ ಗೊತ್ತಿಲ್ಲದೆ ಇರುವಂತಹ ವಿಷಯಗಳು ಇಲ್ಲಿ ತುಂಬಾನೇ ಇದ್ದಾವೆ. ಬಟ್ ಅದನ್ನ ಎಫೆಕ್ಟಿವ್ ರೈಟಿಂಗ್ ಇಂದ ಒಳ್ಳೆ ಡೈಲಾಗ್ ಇಂದ ಕವರ್ ಆಪ್ ಮಾಡಿದ್ದಾರೆ. ಎಲ್ಲವನ್ನ ಸ್ಪೂನ್ ಸ್ಪೀಡ್ ಮಾಡಿದೆ. ಸಿಂಪಲ್ ಆಗಿ ಪ್ರತಿಯೊಂದು ಡಾಟಾಸ್ ಅನ್ನ ಕನೆಕ್ಟ್ ಮಾಡಿಕೊಂಡು ಇಲ್ಲಿನ ಸ್ಕ್ರೀನ್ ಪ್ಲೇ ಮುಂದಕ್ಕೆ ಹೋಗುತ್ತೆ ಅಂಡ್ ಫಸ್ಟ್ ಹಾಫ್ ನಲ್ಲೇ ನಮ್ಮ ಎಕ್ಸ್ಪ್ರೆಷನ್ ಮಾಡುವಂತಹ ಕಾನ್ಸೆಪ್ಟ್ಗಳು ಜಾಸ್ತಿನೇ ಇದ್ವು. ಇಲ್ಲಿನ ಕ್ಲೈಮ್ಯಾಕ್ಸ್ಗಳು ಕೂಡ ಸಖತ್ತಾಗಿ ವರ್ಕ್ ಆಯ್ತು. ಸೆಕೆಂಡ್ ಹಾಫ್ ಸ್ವಲ್ಪ ಸ್ಲೋ ಇದ್ರೂ ಆ ಕ್ಲೈಮ್ಯಾಕ್ಸ್ ಸುತ್ತ ನಮ್ಮನ್ನ ನಿಧಾನಕ್ಕೆ ಕರ್ಕೊಂಡು ಹೋಗ್ತಾ ಇರುತ್ತೆ. ಆ ಕ್ಲೈಮ್ಯಾಕ್ಸ್ ಬಂದಾಗ ಅದಕ್ಕೆ ಒಂದು ತೂಕ ಇದೆ. ಇಲ್ಲಿನ ಆಕ್ಷನ್ ಸೆಟ್ ಪೀಸ್ ನಲ್ಲಿ ಯೂನಿಕ್ನೆಸ್ ನಾನು ಅಬ್ಸರ್ವ್ ಮಾಡಿದೆ. ಕೆಲವೊಬ್ಬರು ಇಡೀ ಆಕ್ಷನ್ ಒನ್ ಟೇಕ್ ಮಾಡ್ತಾರೆ,
ಒಬ್ಬೊಬ್ರು ಸ್ಲೋ ಮೋಷನ್ ಹಾಕಿ ಹೇಳುತ್ತಾರೆ. ಇಲ್ಲಿ ಎರಡೂ ಇದ್ದಾವೆ. ಬಟ್ ಸ್ಮಾರ್ಟ್ ಆಗಿ ಅದನ್ನ ಯೂಸ್ ಮಾಡಿದ್ದಾರೆ. ಮ್ಯೂಸಿಕ್ BGM ಕೂಡ ಸಿನಿಮಾವನ್ನ ಎಲಿವೆಂಟ್ ಮಾಡೋದಕ್ಕೆ ಸೆಕೆಂಡ್ ಹಾಫ್‌ನಲ್ಲಿ ಲ್ಯಾಗ್ ಅಂತ ಅನ್ಸತ್ತಹ ಕೆಲವು ಪೋರ್ಷನ್ಸ್‌ಗಳ ಮಧ್ಯೆ ಸಾಗೋದಕ್ಕೆ ಹೆಲ್ಪ್ ಮಾಡಿದೆ ಅಂತ ಹೇಳ್ತೀನಿ. ಇನ್ನು ನಮಗೆ ಕಷ್ಟ ಆದಂತಹ ಫ್ಯಾಕ್ಟರ್ಸ್‌ಗಳನ್ನ ನೋಡೋದಾದ್ರೆ ಇಲ್ಲಿನ ಕಾಮಿಡಿ ಸ್ವಲ್ಪನೂ ವರ್ಕ್ ಆಗಿಲ್ಲ. ಆ ಪರ್ಫಾರ್ಮೆನ್ಸ್‌ನಲ್ಲಿ ಯಾವ ಜೋಕ್ ಕೂಡ ಅಂದುಕೊಂಡ ಹಾಗೆ ಬಂದಿಲ್ಲ. ಆ್ಯಂಡ್ ಸ್ಟಾರ್ಟಿಂಗ್ ಆ ಪರ್ಫಾರ್ಮೆನ್ಸ್ ಇಂಪ್ಯಾಕ್ಟ್ ತೀರಾ ಕಡಿಮೆ ಇದ್ವು. ವೇಸ್ಟ್ ಅಂತ ಕೂಡ ಇದ್ವು. ಇದಕ್ಕೆ ಕಾರಣ ಕನ್ನಡದ ಡಬ್ಬಿಂಗ್ ಅಂತ ಹೇಳಬಹುದು. ಬೇರೆ ಎಲ್ಲ ಕಡೆ ಒಂದು ಡೀಸೆಂಟ್ ಎಕ್ಸಿಕ್ಯೂಷನ್ ಅನ್ನ ಕೊಟ್ಟಿರುವಂತಹ ಡಬ್ಬಿಂಗ್ ಕಾಮಿಡಿಯಲ್ಲಿ ಖಂಡಿತ ಎಡವಿದೆ. ಒರಿಜಿನಲ್ ವರ್ಷನ್ ಅಂದ್ರೆ ತೆಲುಗಿನಲ್ಲಿ ಏನನ್ನು ರೈಟಿಂಗ್ ಮಾಡಿದ್ದಾರೆ ಆ ಜೋಕ್ ಕನ್ನಡಕ್ಕೆ ಸರಿಯಾಗಿ ಸೂಟ್ ಆಗಿಲ್ಲ ಅನ್ನೋದು ನಮ್ಮ ಒಪಿನಿಯನ್. ಇನ್ನು ವಿಲನ್ ಪಾತ್ರದಲ್ಲಿ ಕಾಣಿಸಿಕೊಂಡಿರುವಂತಹ ಮಂಜು ಮನೋಜ್ ಇನ್ನಿತರ ಸ್ಕ್ರೀನ್ ಪರ್ಫಾರ್ಮೆನ್ಸ್ ಬೆಟರ್ ಆಗಬಹುದಿತ್ತು. ಆ್ಯಂಡ್ ಅವರ ರೋಲ್ ಕೂಡ ಸ್ಟ್ರಾಂಗ್ ಆಗಿ ಇಲ್ಲ ಅಂತ ಕೂಡ ಅನಿಸ್ತು. ಖಡಕ್ ಆಗಿ ಹೇಳೋದಾದ್ರೆ ಮಿರಾಯ್ ಒಂದು ಗುಡ್ ವಾಚ್. ಬಹಳಷ್ಟು ಹೊಸತನ ಇದೆ ಕಥೆಯಲ್ಲಿ ಕೂಡ. ಆ್ಯಂಡ್ ಪ್ರೆಸೆಂಟೇಷನ್ ಅಲ್ಲಿ ಮನೆಯಲ್ಲಿರುವಂತಹ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ